ಐಪಿಎಸ್ ಅಧಿಕಾರಿ ಚಂದ್ರಶೇಖರ್ ಅಮಾನತು ಮಾಡುವಂತೆ ಜೆಡಿಎಸ್ ಪಟ್ಟು ಹಿಡಿದಿದೆ. ತಹಸೀಲ್ದಾರ್ ಮನೀಷಾ ಮಹೇಶ್ ಪತ್ರಿ ಅವರಿಗೆ ಮನವಿಯನ್ನ ಮಾಡಲಾಗಿದೆ. ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಅವಾಚ್ಯ ಮತ್ತು ಅಸಭ್ಯ ಅವಹೇಳನಕಾರಿ ಪದ ಬಳಕೆ ಮಾಡಿ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತಂದಿರುವ ಹಿನ್ನೆಲೆಯಲ್ಲಿ ಎಂ ಚಂದ್ರಶೇಖರ್ ಅವರನ್ನ ಭಾರತೀಯ ಪೊಲೀಸ್ ಸೇವೆಯಿಂದ ಅಮಾನತುಗೊಳಿಸಬೇಕು ಅಂತ ಜೆಡಿಎಸ್ ರಾಜ್ಯ ಕಾರ್ಯದರ್ಶಿ ಬಿಆರ್ ನರಸಿಂಹನಾಯ್ಡು ತಿಳಿಸಿದ್ದಾರೆ. ಪಟ್ಟಣದ ತಾಲೂಕು ಆಡಳಿತ ಅಧಿಕಾರಿ ಕಚೇರಿ ಮುಂಭಾಗದಲ್ಲಿ ಕರ್ನಾಟಕ ಪ್ರದೇಶ ಜಾತ್ಯತೀತ ಜನತಾದಳ ಬಾಗೇಪಲ್ಲಿ ತಾಲೂಕು ವತಿಯಿಂದ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಅವಹೇಳನಕಾರಿ ಪದ ಬಳಕೆ ಮಾಡಿರುವ ಐಪಿಎಸ್ ಚಂದ್ರಶೇಖರ್ ಅವರನ್ನ ಕೂಡಲೇ ಸೇವೆಯಿಂದ ಅಮಾನತು ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮನೀಷಾ ಮಹೇಶ್ ಪತ್ರಿ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಅವರು, ಲೋಕಾಯುಕ್ತ ವಿಶೇಷ ತನಿಖಾ ದಳ ಮುಖ್ಯಸ್ಥ ಎಡಿಜಿಪಿ ಎಂ ಚಂದ್ರಶೇಖರ್ ಅವರ ವಿರುದ್ಧ ಉನ್ನತ ಮಟ್ಟದ ತನಿಖೆಯನ್ನು ನಡೆಸಿ ಭ್ರಷ್ಟಾಚಾರ, ದುರ್ನಡತೆ ಮತ್ತು ಸುಲಿಗೆ ಕ್ರಿಮಿನಲ್ ಕೇಸುಗಳಲ್ಲಿ ಭಾಗಿಯಾಗಿರುವ ಲೋಕಾಯುಕ್ತ ವಿಶೇಷ ತನಿಖಾದಳ ಮುಖ್ಯಸ್ಥ ಎಡಿಜಿಪಿ ಎಂ ಚಂದ್ರಶೇಖರ್ ಅವರು ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಅವಾಚ್ಯ ಪದಗಳಿಂದ ನಿಂದಿಸಿರುವವರ ವಿರುದ್ಧ ಕ್ರಮ ಜರುಗಿಸಬೇಕು. ಮುಖ್ಯವಾಗಿ ಘನ ವ್ಯಕ್ತಿಯನ್ನು ಅವಾಚ್ಯ ಪದದಿಂದ ನಿಂದಿಸಿದ್ದು, ಇದು ಭಾರತೀಯ ಸಾಂವಿಧಾನಿಕ ಉನ್ನತ ಹುದ್ದೆಯಲ್ಲಿರುವ ಈ ಅಧಿಕಾರಿಯ ದುರ್ನಡತೆ, ಬೇಜವಾಬ್ದಾರಿತನದ ಹೇಳಿಕೆಯನ್ನ ನೀಡಿರುವ ಅಧಿಕಾರಿಯನ್ನ ಅಮಾನತುಗೊಳಿಸಬೇಕು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಸೂರ್ಯನಾರಾಯಣ ರೆಡ್ಡಿ, ಜೆಡಿಎಸ್ ಕಾರ್ಮಿಕ ವಿಭಾಗದ ಉಪಾಧ್ಯಕ್ಷ ವೆಂಕಟರೆಡ್ಡಿ, ಗುಡಿಬಂಡೆ ತಾಲೂಕು ಅಧ್ಯಕ್ಷ ಮಂಜುನಾಥ ರೆಡ್ಡಿ, ಕಾರ್ಯಾಧ್ಯಕ್ಷ ಮುರಳೀಕೃಷ್ಣ, ಶ್ರೀನಿವಾಸ್, ಮುಖಂಡರಾದ ನೀರಾವರಿ ಚಲಪತಿ, ಆದಿನಾರಾಯಣ ರೆಡ್ಡಿ, ರಾಮು, ನರಸಿಂಹಪ್ಪ, ರಿಯಾಜ್, ನಾಗಿರೆಡ್ಡಿ, ಸುಬ್ಬಣ್ಣ, ಶಿವಾರೆಡ್ಡಿ, ಸಲೀಂ, ಇದ್ರೀಸ್, ಉಲ್ಲಾ, ಮಂಜುನಾಥ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವರದಿ ಸುಬ್ಬು ಬಾಗೇಪಲ್ಲಿ, ಎಂಎನ್ಎಸ್ ನ್ಯೂಸ್ ಕನ್ನಡ. ಕುಮಾರಸ್ವಾಮಿ ಅವರಿಗೆ ಕೆಟ್ಟ ಪದ ಬಳಸಿದ ಚಂದ್ರಶೇಖರ್ ಅವರಿಗೆ ಧಿಕ್ಕಾರ ಹೇಳಿ. ಐಪಿಎಸ್ ಚಂದ್ರಶೇಖರ್ ಅವರಿಗೆ ಹೇಳಿ ಧಿಕ್ಕಾರ. ಕಾಂಗ್ರೆಸ್ ಕೈಗೊಂಬೆ ಆಗಿರುವ ಚಂದ್ರಶೇಖರ್ಗೆ ಹೇಳಿ ಧಿಕ್ಕಾರ. ಸರ್ಕಾರದ ಕೈಗೊಂಬೆ ಆಗಿರುವ ಐಪಿಎಸ್ ಅಧಿಕಾರಿ ಚಂದ್ರಶೇಖರ್ಗೆ ಹೇಳಿ ಧಿಕ್ಕಾರ. ಯೂನಿಯನ್ ಮಿನಿಸ್ಟರ್ ಆದಂಥ ಕುಮಾರಸ್ವಾಮಿ ಬಗ್ಗೆ ಮಾತಾಡುವ ಒಂದು ನೈತಿಕ ಹಕ್ಕೇ ಇಲ್ಲ. ಯಾಕಂದರೆ ಇವರು IPS ಅಧಿಕಾರಿ, ಇವರ ಕರ್ತವ್ಯ ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡೋದು. ಡೆಮೋಕ್ರಸಿನಲ್ಲಿ ಪ್ರಜೆಗಳೇ ಅಧಿಕಾರಿಗಳು, ಎಲ್ಲ ಅಧಿಕಾರ ಪ್ರಜೆಗಳಿಗಿರ್ತದೆ. ಅಂತಹ ಇದರಲ್ಲಿ ಇವರು ಒಬ್ಬ IPS ಅಧಿಕಾರಿ ಅಂದರೆ ಏನಂತ ತಿಳ್ಕೊಂಡಿದ್ದಾನೆ, ಈಸ್ ಎ ಪಬ್ಲಿಕ್ ಸರ್ವೆಂಟ್, ಅಂದರೆ ಪ್ರಜೆಗಳ ಸೇವೆಗಳ ಮಾಡುವಂಥ ಒಬ್ಬ ಅಧಿಕಾರಿ, ಪಬ್ಲಿಕ್ ಸರ್ವೆಂಟ್ ಅಷ್ಟೇ. ಅವರು ಕಾನೂನು ವ್ಯವಸ್ಥೆಯನ್ನು ಪಾಲನೆ ಮಾಡದೆ ಗಲಭೆಗಳನ್ನು ಈ ರಾಜ್ಯದಲ್ಲಿ ಮಾಡೋದಕ್ಕೆ ಇದೊಂದು ಕಾರಣರಾಗಿದ್ದಾರೆ. ಇವರನ್ನು ಮೊದಲು ವಜಾ ಮಾಡಬೇಕು ಅಥವಾ ಸಸ್ಪೆಂಡ್ ಮಾಡಬೇಕು, ಹಾಗೆ ಅವರು ಕ್ಷಮೆಯಾಚನೆ ಮಾಡಬೇಕು. ಇವತ್ತು ಬ್ಯೂರೋಕ್ರಸಿ ಹೇಗಿದೆ ಅನ್ನೋದನ್ನು ಕರ್ನಾಟಕ ರಾಜ್ಯದಲ್ಲಿ ತೋರಿಸ್ತಾ ಇದೆ. ಪ್ರಜಾಪ್ರಭುತ್ವದಲ್ಲಿ ಬ್ಯೂರೋಕ್ರಸಿ ಅಧಿಕಾರಿಗಳಲ್ಲ, ಪ್ರಜೆಗಳೇ ಅಧಿಕಾರಿಗಳು. ಇಂತಹ ಅಧಿಕಾರಿಯನ್ನು ಇವತ್ತು ಸಸ್ಪೆಂಡ್ ಮಾಡಬೇಕು. ಕರ್ನಾಟಕದಲ್ಲಿ ಸಸ್ಪೆಂಡ್ ಮಾಡದೇ ಇದ್ದರೆ ನಾಳೆ ಉಗ್ರ ಹೋರಾಟ ಆಗ್ತದೆ. ವಿಧಾನಸೌಧ ಚಲೋ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ, ಇಡೀ ರಾಜ್ಯದ ಜನರು ಅಲ್ಲಿ ಸೇರ್ತಾರೆ. ಇವತ್ತು ತಕ್ಷಣ ಸರ್ಕಾರ ಎಚ್ಚೆತ್ತು ಈ ಅಧಿಕಾರಿ ಮಾಡಿರುವಂಥ ತಪ್ಪು ಕೆಲಸಕ್ಕೆ ತಕ್ಷಣ ಅವನ್ನ ಸಸ್ಪೆಂಡ್ ಮಾಡಬೇಕಂತ, ಅದೇ ರೀತಿ